ಆ ರಿಟ್ರೀವ್ನ ಒಂದು ವರದಿ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಮೊಬೈಲ್, ಸೊ ಆ ಒಂದು ಮೊಬೈಲ್ ಅನ್ನ ಕೂಡ ರಿಟ್ರೀವ್ ಮಾಡಿದ್ದಾರೆ. ಪವಿತ್ರ ಗೌಡ ಮೊಬೈಲ್ ನ ರಿಟ್ರೀವ್ ನ ವರದಿಯಲ್ಲಿ ಏನಿದೆ ಹಾಗಾದ್ರೆ, ಪವಿತ್ರ ಬಳಸಿದಂತಹ ಮೊಬೈಲ್ ನಂಬರ್ 6366, ಮುಂದೆ ಕೆಲವೊಂದಷ್ಟು ನಂಬರ್ಸ್, ಮನೋಜ್ ಹೆಸರಿನಲ್ಲಿ ಪವಿತ್ರ ಗೌಡ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರು. ಪವಿತ್ರ ಮೊಬೈಲ್ ನಲ್ಲಿ ಫೋಟೋಗಳು ಕೂಡ ಪತ್ತೆಯಾಗಿವೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 65 ಫೋಟೋಗಳನ್ನ ಸೇವ್ ಮಾಡಿದ್ದಾರೆ. ಈಗ ಪವಿತ್ರ ಮೊಬೈಲ್ ನಲ್ಲಿ ಸುಮಾರು 17 ಸ್ಕ್ರೀನ್ ಶಾಟ್ಗಳು ಕೂಡ ಇದ್ವಂತೆ. ರೇಣುಕಾ ಕಳುಹಿಸಿದ್ದಂತಹ 20 ಅಶ್ಲೀಲ ಸಂದೇಶಗಳ ಸ್ಕ್ರೀನ್ ಶಾಟ್ ಇದು. ಎಲ್ಲಾ ಸ್ಕ್ರೀನ್ ಶಾಟ್ಗಳನ್ನ ಪವಿತ್ರ ಗೌಡ ಸೇವ್ ಮಾಡಿ ಇಟ್ಟಿದ್ರು. ಪವಿತ್ರ ಮೊಬೈಲ್ ನಲ್ಲಿದ್ದಂತಹ ಈ ಎಲ್ಲಾ ಫೋಟೋಗಳನ್ನ ಕೂಡ ಈಗ ರಿಟ್ರೀವ್ ಮಾಡಿದ್ದಾರೆ. ತನ್ನ ಐಫೋನ್ ನಲ್ಲಿ ಯಾವಾಗ ಈ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ನೋ, ಜೊತೆಗೆ ಫೋಟೋಗಳನ್ನ ಈತ ಕಳಿಸುತ್ತಿದ್ನೋ, ಅದೆಲ್ಲವನ್ನು ಕೂಡ ಸ್ಕ್ರೀನ್ ಶಾಟ್ ಮಾಡಿ ಸೇವ್ ಮಾಡಿಟ್ಟಿದ್ದ. ನಂದೀಶ್ ಹೆಸರನ್ನ ನಂದಿ ಪವನ್ ಅಂತ ಹೇಳಿ ಸೇವ್ ಮಾಡಿದ್ರಂತೆ. ಧನರಾಜ್ ಹೆಸರನ್ನ ರಾಜು ಅಂತ ಹೇಳಿ ಪವಿತ್ರ ಸೇವ್ ಮಾಡಿದ್ಲು. ಇನ್ನು ವಿನಯ್ ಹೆಸರನ್ನ ವಿನಯ್ ಅಂತಾನೆ ಸೇವ್ ಮಾಡಿದ್ಲು. ನೋಡಿ, ತನ್ನ ಮೊಬೈಲ್ನಲ್ಲಿ ಪವಿತ್ರ ಗೌಡ ಹೆಸರುಗಳನ್ನ, ಕಾಂಟ್ಯಾಕ್ಟ್ಸ್ ಅನ್ನ ಏನೇನು ಸೇವ್ ಮಾಡಿದ್ಲು ಅನ್ನುವಂಥದ್ದು ಕೂಡ ಈಗ ಡೀಟೇಲ್ಸ್ ಸಿಕ್ಕಿದೆ. ದರ್ಶನ್ ಹೆಸರನ್ನ ಡಿ ಅಂತ ಹೇಳಿ ಸೇವ್ ಮಾಡಿದ್ಲಂತೆ ಪವಿತ್ರ. ಹಾಗೆ A3 ಪವನ್ ಹೆಸರನ್ನ ಪವನ್ ನ್ಯೂ ಅಂತ ಹೇಳಿ ಸೇವ್ ಮಾಡ್ಕೊಂಡಿದ್ಲು. ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ನಿಮ್ಮ ಜೊತೆಗೆ ಮಾತಾಡ್ತೀನಿ. ಇನ್ನೊಂದಷ್ಟು ಡೀಟೇಲ್ಸ್ ಇದೆ ಅನ್ನೋಣ ನೋಡೋಣ. ಸೊ ಈಗ ರಿಟ್ರೀವ್ ಆಗಿರುವಂತಹ ಒಂದು ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಕೆಲವೊಂದಷ್ಟು ಅಂಶಗಳು. ನಟ ದರ್ಶನ್ ಬಳಸ್ತಾ ಇದ್ದಿದ್ದು ಐಫೋನ್ 15 Pro ಅಂತ. ಪವಿತ್ರ ಹೆಸರನ್ನ 3 ರೀತಿ ಸೇವ್ ಮಾಡಿದಂತಹ ದಾಸ. ಪವಿ ಐ ಜೊತೆಗೆ ಪವಿತ್ರ ಗೌಡ, ಈ ತರ ಹೆಸರನ್ನ ಸೇವ್ ಮಾಡಿದ್ರು. ರಿಟ್ರೀವ್ ವೇಳೆ ಇಬ್ಬರ ವಾಟ್ಸ್ಆಪ್ ಚಾಟ್ ಕೂಡ ರಿವೀಲ್ ಮಾಡಿದ್ದಾರೆ. ವಿನಯ್ ಜೊತೆ ನಡೆಸಿದಂತಹ ವಾಟ್ಸ್ಆಪ್ ಚಾಟಿಂಗ್ಸ್ ಕೂಡ ಇದರಲ್ಲಿ ಪತ್ತೆ ಆಗಿದೆ. ಮ್ಯಾನೇಜರ್ ನಾಗರಾಜ್ ಜೊತೆ ವಾಟ್ಸ್ಆಪ್ ಕಾಲ್ ಮಾಡಿರುವಂಥದ್ದು ಕೂಡ ಗೊತ್ತಾಗಿದೆ. ಜೂನ್ 8ರಿಂದ 11ರವರೆಗೂ ಕೂಡ 32 ಸರಿ ವಾಟ್ಸ್ಆಪ್ ಕಾಲ್ ಮಾಡಿದಾರಂತೆ. ಪ್ರದೋಷ್ಗೆ 10 ಬಾರಿ ವಾಟ್ಸ್ಆಪ್ ಕಾಲ್ ಹೋಗಿದೆ ಈ ಮೊಬೈಲ್ನಿಂದ. ಸೊ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಾಗ ಇದೆಲ್ಲ ವಿಚಾರಗಳು ಕೂಡ ಗೊತ್ತಾಗಿದೆ. ಅಂದ್ರೆ ಇದೆಲ್ಲವೂ ಕೂಡ ನೆಕ್ಸ್ಟ್ ವಿಚಾರಣೆ ಹಂತದಲ್ಲಿ ಬಹಳ ಮುಖ್ಯವಾದಂತಹ ಸಾಕ್ಷ್ಯಗಳಾಗುತ್ತೆ. ಅಂದ್ರೆ ಇವರಿಬ್ರು ನಡುವೆ ಏನೇನು ಚಾಟಿಂಗ್ ಆಗಿತ್ತು, ಯಾರ್ಯಾರ ಜೊತೆ ದರ್ಶನ್ ಫೋನ್ನಿಂದ ಕಾಲ್ ಹೋಗಿತ್ತು, ಮೆಸೇಜಸ್ ಹೋಗ್ತಾ ಇತ್ತು, ಏನೇನು ಮೆಸೇಜಲ್ಲಿ ಮಾತಾಡಿದ್ದಾರೆ, ಈ ಕೊಲೆಗಿಂತ ಮುಂಚೆ, ಕೊಲೆ ಆದ ನಂತರ ಏನೇನಾಗಿತ್ತು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋಗಳು ಕೂಡ ಅನ್ಬು ಕುಮಾರ್ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಅಂತ. ಆರೋಪಿ ಪ್ರದೋಷ್ ಜೊತೆಗೆ ನಡೆಸಿರುವಂತಹ ಚಾಟಿಂಗ್ನ ವಿವರಗಳು ಕೂಡ ಸಿಕ್ಕಿವೆ. ಅನುಕುಮಾರ್ ರಾಘವೇಂದ್ರ ಪತ್ನಿ ಜೊತೆಗೆ ಸಂಭಾಷಣೆ ನಡೆಸಿರುವಂಥದ್ದು. ರಾಘವೇಂದ್ರ ಪತ್ನಿ ಸಹನಾ ಅವ್ರ ಜೊತೆ ಮಾತಾಡಿರುವಂತಹ ಒಂದಷ್ಟು ಡೀಟೇಲ್ಸ್ ಕೂಡ ಸಿಕ್ಕಿದೆ. ಹಾಗೆ ದರ್ಶನ್ ಬಳಸ್ತಾ ಇದ್ದಂತಹ ಐಫೋನ್ 15 Pro ಅದನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ. ಜೂನ್ 8ನೇ ತಾರೀಕಿಂದ 11ನೇ ತಾರೀಕುವರೆಗೂ ಕೂಡ ದರ್ಶನ್ ಮಾತಾಡಿದ್ದರು ಅನ್ನುವಂಥ ವಿಚಾರ. ದರ್ಶನ್ ಮತ್ತು ಪವಿತ್ರ ಗೌಡ ಯಾರ್ಯಾರ ಜೊತೆಗೆ ಮಾತಾಡಿದ್ದಾರೆ, ಯಾರ್ಯಾರ ಜೊತೆಗೆ ಏನೇನು ಚಾಟಿಂಗ್ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಎಲ್ಲ ಡೀಟೇಲ್ಸ್ನ ಈಗ ಪೊಲೀಸರು ಕಲೆ ಹಾಕಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.